ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಟಿ ಕೃಷ್ಣಪ್ಪ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಅಮ್ಮ. ಚೆನ್ನಮ್ಮ ಅವರು ವಿಧಿವಶರಾಗಿದ್ದಾರೆ ಸರ್. ಈ ಸಂದರ್ಭದಲ್ಲಿ ಹೇಗೆ ನೆನೀತೀರಾ ನೀವು ಅಂತ? ನನಗೆ ತುಂಬಾ ದುಃಖ ಆಗಿದೆ. ಸಾವಿರಾರು ಜನಕ್ಕೆ ಅನ್ನ ಹಾಕಿದ ಅಮ್ಮ ಅವರು, ನಮ್ಮೆಲ್ಲರಿಗೂ ಅಮ್ಮ. ಈ ತರ ಎಕ್ಸ್ಪೆಕ್ಟ್ ಮಾಡಿದ್ರೆ ಮನೆಗೆ ಹೋಗಿ ನಾನು ನೋಡ್ಕೊಂಡ್ ಬಂದಿದ್ದೆ. ಬಹಳ ನೋವಾಗಿದೆ. ಬಹುಶಃ ದೇವೇಗೌಡರಿಗೆ ಏನಾದ್ರು ಇವತ್ತು ಈ ಮಟ್ಟಿಗೆ ಬೆಳಿಬೇಕಾದ್ರೆ ಆ ಅಮ್ಮನ ಪೂಜಾ ಫಲ ಅಂತ ನಾನಾದ್ರು ಭಾವಿಸಿದ್ದೀನಿ. ಆ ಕುಟುಂಬದ ದೇವತೆ ಅಮ್ಮ. ಹಾಗಾಗಿ ಪಾಪ ತುಂಬಾ ನೋವಾಗಿದೆ ನನಗೂ ಸಹ. ನಮ್ಮಲ್ಲಿ ದೇವೇಗೌಡರು ಬಹಳ ದುಃಖರಿದ್ದಾರೆ. ಸುಮಾರು 72 ವರ್ಷಗಳ ಕಾಲ ಸಂಗಾತಿಯಾಗಿ ದೇವರ ಕಷ್ಟ ಸುಖ ಎಲ್ಲ ಅನುಭವಿಸಿದ್ದಾರೆ ಅಮ್ಮ. ಹಂಗಾಗಿ ಈ ನೋವು ನಮಗೆ ಭರಿಸಲಾರದಂತ ನೋವಾಗಿದೆ. ಆ ಅಮ್ಮನಿಗೆ ಪರಮಾತ್ಮ ಚಿರಶಾಂತಿಯನ್ನು ನೀಡಲಿ ಅಂತ ನಾನು ದೇವರ ಪ್ರಾರ್ಥನೆ, ಕುಟುಂಬಕ್ಕೆ ನೋವನ್ನು ತಡೆಯುವಂತ ಶಕ್ತಿ ಕೊಡ್ಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಧನ್ಯವಾದಗಳು ಸರ್, ಧನ್ಯವಾದಗಳು.